ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಕಿಚನ್. ನಾನು ಸುಮಂಗಲ ಭಟ್. ಈ ವಿಡಿಯೋದಲ್ಲಿ ನಾನು ಒಂದು ಸಾಂಪ್ರದಾಯಿಕ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ನಮ್ಮ ಅಜ್ಜಿಯಿಂದ ಕಲ್ತಿದ್ದು. ಈ ಒಂದು ತಿಂಡಿಯನ್ನು 5 ನಿಮಿಷದಲ್ಲಿ ಮಾಡ್ಬೋದು. ಅಷ್ಟು ಸುಲಭವಾದ ತಿಂಡಿ ಮತ್ತು ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ಅದನ್ನು ನಿಮಗೆ ಇಷ್ಟ ಆದರೆ ಕಲಿಬೋದು, ಅದು ಮಿಸ್ ಆಗೋದಿಲ್ಲ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪನ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವೀಟ್ ತಿಂಡಿ ಆದ್ದರಿಂದ ಚಿಟಿಕೆ ಉಪ್ಪು ಸಾಕಾಗುತ್ತೆ. ಮತ್ತು ನಾನು ಇಲ್ಲಿ ಅರ್ಧ ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಡಬ್ಬಿ ಬೆಲ್ಲ, ನೀವು ಅಚ್ಚು ಬೆಲ್ಲನೂ ತೊಗೊಳ್ಬೋದು. ಅಚ್ಚು ಬೆಲ್ಲ ಆದರೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಕರಗಿಸಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ್ಬೇಕು. ಸೈಡಿಗೆ ನೀರು ಹಾಕ್ಕೊಂಡು ಈ ರೀತಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲೊಂದು ಟಿಪ್ ಹೇಳ್ತೀನಿ ನೋಡಿ. ಈ ರೀತಿ ಹಿಟ್ಟನ್ನು ಕಲಿಸುವಾಗ ಮಧ್ಯದಲ್ಲಿ ನೀರು ಹಾಕಿ ಈ ರೀತಿ ತಿರುಗಿಸ್ತಾ ಕಲಿಸ್ಕೊಂಡ್ರೆ ಅದು ಗಂಟು ಬೀಳೋದಿಲ್ಲ. ಹಿಂದಿನ ಕಾಲದ ಅಜ್ಜಿಯಂದಿರು ರಾತ್ರಿ ಊಟ ಮಾಡ್ತಿರ್ಲಿಲ್ಲ, ಪಳಾರ ಮಾಡ್ತಿದ್ರು. ನಮ್ಮ ಅಜ್ಜಿ ಅಂತೂ ಇದನ್ನೇ ಪಳಾರಕ್ಕೆ ರಾತ್ರಿಗೆ ಇದನ್ನೇ ತಿಂತಾಯಿದ್ರು. ಮತ್ತು ಹಾಗೆಯೇ ಬಾಳಂತಿಗೆ ಈ ತಿಂಡಿಯನ್ನು ನಮ್ಮಲ್ಲಿ ಕೊಡ್ತಾರೆ. ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಈ ತಿಂಡಿ ತಿಂತಾರೆ. ಈಗ ದೋಸೆ ಹಿಟ್ಟಿನ ಹದಕ್ಕೆ ಬರ್ತಾ ಇದೆ ಹಿಟ್ಟು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಹೋಗಬೇಕು. ಈಗ ಮತ್ತೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಇಷ್ಟು ಸಾಕಾಗೋದಿಲ್ಲ. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ಬರ್ತಾ ಇದೆ. ಈ ರೀತಿ ನಾವು ತಿರುಗಿಸಿ ಇದನ್ನು ಈ ರೀತಿ ಹದ ಮಾಡಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ, ಇಷ್ಟು ಸಾಕು. ಹಿಟ್ಟು ಮೇಲೆ ಒಂದೊಂದು ಗುಳ್ಳೆ ಬರ್ತಾ ಇದೆ, ಇಷ್ಟು ಸಾಕು. ಈಗ ಇಲ್ಲಿ ನಾನು 6-7 ಬಾಳೆ ಎಲೆಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಈಗ ಬಾಳೆ ಎಲೆ ಮೇಲೆ ಒಂದು ದೊಡ್ಡ ಸೌಟಿನಷ್ಟು ಹಿಟ್ಟನ್ನು ತೆಗೆದು ಹಾಕ್ಕೊಳ್ಬೇಕು. ಈ ರೀತಿ ತೆಳ್ಳಗೆ ಬಾಳೆ ಎಲೆ ಮೇಲೆ ಹರಡಬೇಕು. ದೋಸೆ ಹಿಟ್ಟಿನ ಥರನೇ ಇದನ್ನು ಹರಡಬೇಕಾಗುತ್ತೆ. ನೋಡಿ, ಈ ಥರ ನೋಡಿ, ಈ ರೀತಿ ರೌಂಡ್ಗೆ ದೋಸೆ ಥರ ಇದನ್ನು ಹಚ್ಚಿದ ಮೇಲೆ ಇದನ್ನು ಮತ್ತೆ ಮೇಲೆ ಇದಕ್ಕೆ ಬಾಳೆ ಎಲೆಯನ್ನು ಮುಚ್ಚಬೇಕು. ನೋಡಿ, ಈ ಥರ ಬಾಳೆ ಎಲೆನ ಒಂದು ಆ ಕಡೆಯಿಂದ ಇದು ಮಡಚಿದ್ದೀನಿ. ಮತ್ತೊಂದು ಹೊಸದು ತೊಗೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ರೀತಿ ಮುಚ್ಚಬೇಕು ಅದನ್ನು. ಈಗ ಇದನ್ನು ಕಾವಲಿ ಮೇಲೆ ಬೇಯಿಸ್ಬೇಕಾಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಕಾವಲಿ ಇಟ್ಟು ಗ್ಯಾಸ್ ಸ್ಟವನ್ನು ಹಚ್ತಾ ಇದ್ದೀನಿ. ಕಾವಲಿ ಚೆನ್ನಾಗಿ ಕಾಯಲಿ. ಈಗ ಕಾವಲಿ ಚೆನ್ನಾಗಿ ಕಾದಿದೆ. ಈಗ ಬಾಳೆ ಎಲೆಯಲ್ಲಿ ಹಚ್ಚಿದ ಈ ಒಂದು ಎಲೆ ಹೋಳಿಗೆಯನ್ನು ಹಾಕೋಣ. ಅದ್ರ ಮೇಲೆ ನಾವು ಇದಕ್ಕೆ ಎಲೆ ಹೋಳಿಗೆ ಹೇಳ್ತೇವೆ, ನೀವು ಎಲೆ ರೊಟ್ಟಿ ಅಂತಲೂ ಹೇಳ್ಕೊಳ್ಬೋದು. ಲೋ ಮೀಡಿಯಮ್ ಫ್ಲೇಮ್ ಮಾಡ್ತಾಯಿದ್ದೀನಿ. ಇದನ್ನು ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. 1 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೆಂದಾದಮೇಲೆ ಇದನ್ನು ಮಗುಚಿ ಹಾಕ್ಕೊಳ್ಳೋಣ. ಸರಿ ಬೇಯೋ ತನಕ 1 ನಿಮಿಷಕ್ಕೆ ಅದನ್ನು ಮಗುಚ್ತಾನೆ ಇರಬೇಕಾಗತ್ತೆ. ನೋಡಿ, ಈ ಥರ ಎಲೆ ಹೋಳಿಗೆ ಬಾಳೆಯಿಂದ ಬಿಟ್ಟು ಕೊಡಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಎಲೆ ಹೋಳಿಗೆ ಚೆನ್ನಾಗಿ ಬೆಂದಿದೆ. ಮಗುಚಿ ಹಾಕಿದ್ರಿಂದ ಇದು ಚೆನ್ನಾಗಿ ಒಳಗಡೆ ಬೆಂದ್ಕೊಂಡಿದೆ. ನೋಡಿ, ಬಾಳೆ ಎಲೆ ಅದರಿಂದ ಬಿಟ್ಟು ಕೊಟ್ಟಿದೆ. ಎಲೆ ಹೋಳಿಗೆ ಮೇಲಿರುವ ಬಾಳೆ ಎಲೆಯನ್ನು ತೆಗೆದು ಅದನ್ನು ಕಾವಲಿ ಮೇಲೆ 1 ನಿಮಿಷ ಬೇಯಿಸ್ಕೊಳ್ಬೇಕು. ಬಾಳೆ ಎಲೆಯನ್ನೆಲ್ಲ ತೆಗೆದ ಮೇಲೆ ಲೋ ಫ್ಲೇಮ್ನಲ್ಲಿ ಇದನ್ನು 1-2 ನಿಮಿಷ ಕಾವಲಿ ಮೇಲೆ ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಫ್ರೆಂಡ್ಸ್, ಈ ತಿಂಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಿಹಿ ತಿಂಡಿ ಅಲ್ವಾ ಇದು. ಹೊಟ್ಟೆ ತುಂಬ ತಿಂತಾರೆ ಮತ್ತು ಇಷ್ಟಪಟ್ಟು ತಿಂತಾರೆ. ನಿಮ್ಮಲ್ಲಿ ಬಾಳೆ ಎಲೆ ಇದ್ದರೆ ಖಂಡಿತ ಇದನ್ನು ಮಾಡಿಕೊಡಿ, ಅಥವಾ ನೀವು ಮಾರ್ಕೆಟಿಂದ ತಂದಾದರೂ ಮಾಡಿಕೊಡಿ. ಅದನ್ನು ಒಮ್ಮೆ ನೀವು ಮಾಡಿ ನೋಡಿ ಹೇಗಾಗುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಎಲ್ಲವುದನ್ನು ಒಂದಾದ ಮೇಲೆ ಒಂದು ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಎಲೆ ಹೋಳಿಗೆ ತುಂಬಾ ಮೃದುವಾಗಿ ಬಂದಿದೆ. ಮಕ್ಕಳು ಲಂಚ್ ಬಾಕ್ಸಿಗೂ ಕಳಿಸ್ಬೋದು, ಮತ್ತು ಸ್ನ್ಯಾಕ್ಸ್ ಆಗಿ ಸಾಯಂಕಾಲ ಶಾಲೆಯಿಂದ ಬಂದಾಗೂ ಮಾಡಿಕೊಡ್ಬೋದು, ಬೆಳಗ್ಗೆ ತಿಂಡಿಗೂ ಮಾಡಿಕೊಡ್ಬೋದು. ದೊಡ್ಡವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತು ಇದು ಮೃದುವಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದರೆ ಇದು ಗಟ್ಟಿ ಆಗೋದಿಲ್ಲ, ತುಂಬಾ ಮೃದುವಾಗಿರುತ್ತೆ. ಫ್ರೆಂಡ್ಸ್, ಈಗ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಅದನ್ನು ತಿಂತಾಯಿದ್ದೀನಿ. ನೀವು ಚಟ್ನಿ ಸಮೇತ ಹಾಕ್ಕೊಂಡು ತಿನ್ಬೋದು, ಆದರೆ ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ.
ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.